ಖರ್ಗೆ ವಿರುದ್ಧವಾಗಿ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ಮಂತ್ರಿಗಳು ಲವ್ ಲೆಟರ್ ಬರಿಬಾರದು, ಸರ್ಕಾರದಿಂದ ಮಾತ್ರ ನೋಟಿಸ್ ಇಶ್ಯೂ ಮಾಡಬೇಕು, ಅವಿವೇಕಿಗಳು ಮಾತ್ರವೇ ಈ ರೀತಿ ಪತ್ರವನ್ನ ಬರೆಯೋದು. ಆರ್ಎಸ್ಎಸ್ ಬಗ್ಗೆ ಕೇಳೋದಕ್ಕೆ ಖರ್ಗೆ ನೆಹರುಗೆ ತಾಕತ್ತು ಇರಲಿಲ್ಲ. ಈ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಆ ತಾಕತ್ತು ನನಗಿದೆ ಅಂತ ತೋರಿಸೋದಕ್ಕೆ ಹೊರಟಿದ್ದೀರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಪ್ರಿಯಾಂಕ ಖರ್ಗೆ ಅವ್ರಿಗೆ ಎಲ್ಲವೂ ಹಂಗೆ ಕಾಣ್ತದೆ. ಅವರ ಪಾಪ ಅವರ ಕನ್ನಡಕನೇ ಅಂಥದ್ದು, ಎಲ್ಲಕ್ಕೂ ಅಪಸ್ವರ ಇರುತ್ತೆ, ಎಲ್ಲವೂ ಕೆಟ್ಟದಾಗೆ ಕಾಣುತ್ತೆ. ಅವ್ರಿಗೆ ಕೊಟ್ಟ ಕುದುರೆಯನ್ನು ಏರಲಾರ್ದ ಧೀರನೂ ಅಲ್ಲದ ಶೂರನೂ ಅಲ್ಲದ ವ್ಯಕ್ತಿ ಆತ. ಅವ್ರಿಗೆ ಏನು ವಹಿಸಲಾಗಿದೆಯೋ ಅದನ್ನು ಮಾಡಲಿಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ನನಗನ್ನಿಸ್ಬಿಟ್ಟಿದೆ. ಅವ್ರಿಗೆ ಪುಕ್ಕಟೆ ಪ್ರಚಾರ ಯಾವುದು ಸಿಗುತ್ತೋ ಅದರ ಬಗ್ಗೆ ಬಹಳ ಅಷ್ಟೇ ವಹಿಸಿ ಮಾಡ್ತಾರೆ ಪಾಪ. ಅವರಿಗೆ ದಿನಾ ಪತ್ರಿಕೆಯಲ್ಲಿರಬೇಕು. ಆಮೇಲೆ ಇನ್ನೊಂದು ನೋಡಿರಬೇಕು, ನೀವೆಲ್ಲ ಗಮನಿಸ್ಬೋದು, ಈಗಾಗಿರೋದು 14 ಜನ ಮುಖ್ಯಮಂತ್ರಿಗಳು ಸೇರಿ 14 ಮಂತ್ರಿಗಳಿದ್ದಾರೆ. ಎಲ್ಲರ ಮಂತ್ರಿಗಿರಿ ಕೆಲಸ ಅವರೇ ಮಾಡ್ತಾರೆ. ಯಾವುದೇ ಸಮಸ್ಯೆ ಬಂದರೆ ಅವರೇ ಹೇಳ್ತಾರೆ. ಇದರಲ್ಲಿ ಏನಿದೆ ಅವ್ರಿಗೇನು ಸಮಸ್ಯೆ? ಈಗ ಇಡಿ ಅನ್ನೋದು ಇಟ್ ಈಸ್ ಅ ಡಿಪಾರ್ಟ್ಮೆಂಟ್ ಟು ಲುಕ್ ಇನ್ ಟು ದಿ ಮ್ಯಾಟರ್ಸ್ ವಿಚ್ ಕನ್ಸರ್ನ್ ವಿತ್ ದಟ್. ಅಂದಮೇಲೆ ಆ ಕೆಲಸ ಅವ್ರು ಮಾಡಬಾರ್ದು ಅಂತ ಇವರ ಉದ್ದೇಶ. CBI ಬಗ್ಗೆ ಮಾತಾಡ್ತಾರೆ. CBI ಆ CBI ಕೆಲಸ CBI ಮಾಡಬಾರ್ದು ಅನ್ನೋದು ಇವ್ರ ಉದ್ದೇಶನ. ಲೋಕಾಯುಕ್ತ ಏನಕ್ಕಿದೆ? ಅವ್ರ ಕೆಲಸ ಅವ್ರು ಮಾಡಬೇಕಲ್ವಾ? ಹಾಗಿದ್ರೆ ಲೋಕಾಯುಕ್ತ ಯಾರನ್ನಾದರೂ ರೈಡ್ ಮಾಡಿದಾಗ ಯಾಕೆ ಮಾಡಿದ್ರು ಅಂತ ಕೇಳ್ತೀರಾ ನೀವು? ಇದು ಒಂದು ರೀತಿ ಏನಂತಂದರೆ, ಕೆಲವು ಮಾತುಗಳನ್ನು ನಾವು ಆಡಬಾರ್ದು. ಸೊ ಇದು ಒಂದು ಸಾರಿ ಅವ್ರ ನಡವಳಿಕೆ ನಮ್ಮನ್ನು ಅಂಥ ಮಾತುಗಳು ಆಡಲಿಕ್ಕೆ ಪ್ರೇರೇಪಣೆ ಕೊಟ್ಬಿಡ್ತವೆ. ಆದರೂ ನಾವು ಯಾವುದನ್ನು ಅವ್ರ ಬಗ್ಗೆ ಮಾತಾಡೋದು ಬೇಡ. ಕೇವಲ ಪ್ರಚಾರಕ್ಕಾಗಿ ಪ್ರಿಯಾಂಕ ಖರ್ಗೆ ಅವ್ರಿಗೆ ಎಲ್ಲವೂ ಹಂಗೆ ಕಾಣ್ತದೆ. ಅವರ ಪಾಪ ಅವರ ಕನ್ನಡಕನೇ ಅಂಥದ್ದು, ಎಲ್ಲಕ್ಕೂ ಅಪಸ್ವರ ಇರುತ್ತೆ, ಎಲ್ಲವೂ ಕೆಟ್ಟದಾಗೆ ಕಾಣುತ್ತೆ. ಅವ್ರಿಗೆ ಕೊಟ್ಟ ಕುದುರೆಯನ್ನು ಏರಲಾರ್ದ ಧೀರನೂ ಅಲ್ಲದ ಶೂರನೂ ಅಲ್ಲದ ವ್ಯಕ್ತಿ ಆತ. ಅವ್ರಿಗೆ ಏನು ವಹಿಸಲಾಗಿದೆಯೋ ಅದನ್ನು ಮಾಡಲಿಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ನನಗನ್ನಿಸ್ಬಿಟ್ಟಿದೆ.